ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನೋಡಿ, ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿ ನೋಡಿ ಸ್ನೇಹಿತರೆ. ಟೈಮ್ 8:30 ಆಗೈತೆ ರೀ. ನನ್ನ ಹಾಡುಗಳೆಲ್ಲ ಒದರಾಕತ್ತವ್ರೆ. ನೀನೇ ಹೋಗಿದ್ದೀರಿ ಇಷ್ಟು ಜಲ್ದಿನ ಮರಿಗಳು ಒದರ್ಲಾಕತ್ತವ್ರೆ. ಇವತ್ತು ಹುಣ್ಣಿಮೆ ಇರಲ್ಲ. ಇವತ್ತು ಯಾವ ಹುಣ್ಣಿಮೆ ಅಂದ್ರೆ ರಂಡಿ ಹುಣ್ಣಿಮೆ ಅಂತಾರೆ ನೋಡ್ರಿ. ನಮ್ಮ ಹಳ್ಳಿ ಕಡೆ ರಂಡಿ ಹುಣ್ಣಿಮೆ ಅಂತ ಕರೀತಾರೆ. ರಂಗೋಲಿ ಹಾಕಿ ನೋಡ್ರಿ ಸಿಂಪಲ್ಲಾಗಿ ಹೊಸ್ಲ ತೊಳೆದು ಪೂಜೆ ಮಾಡೀನಿ. ಚಪಾತಿ ಮಾಡೀನಿ ಸ್ವಲ್ಪ ತೋರಿಸ್ತೀನಿ ಬರ್ರಿ. ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಎಲ್ಲಿಯೂ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತು ನಮ್ಮ ಯಜಮಾನ್ರನ್ನ ಕಸ ಹೊಡ್ಗ್ಯಾರಿ ಆಡಿಗಳ ಕಾಲಂದು ಬಂದಾರ. ಇವತ್ತು ಮುಂಜಾನೆ ಜಲ್ದಿನ ಬಂದಾರೆ ಅವರು. ದೇವ್ರ ತೊಳೆದು ಪೂಜೆ ಮಾಡ್ದಾರೆ, ಅಡ್ಗೆ ಮಾಡಿ ಪೂಜೆ ಮಾಡೀನಿ. ಯಾಕಂದ್ರೆ ಲೇಟ್ ಆಯ್ತು ರೀ ಇವತ್ತು ಪೂಜೆದ. ನಮ್ಮ ಅಕ್ಕ ಮಾಮ ಬಂದಾರ್ರಿ. ಅವರು ಈ ತಂಗಿಗೆ ಹೋಗ್ಯಾರಲ್ಲ, ಬಿಟ್ಟು ಯಾಕೋ ಬಂದಾರ್ರಿ. ಏನು ಪುಟ್ಟಕ್ಕನಂತಕ್ಕೆ ಹೋಗಿದ್ರೆ ಇನ್ನೇನೋ ರೀ. ರಾತ್ರಿ ಬಂದಂಗದಾರೆ ಅವರು. ನಾನು ಮುಂಜಾನೆ ನೋಡಿದೆ. ನೋಡೋಣ ಅವ್ರಿಗೆ ಸ್ವಲ್ಪ ಚಹಾ ಮಾಡಿಕೊಟ್ರ ಆತತ್ ಹೇಳಿ ಚಹಾ ಮಾಡಿದ್ರೆ ನಮ್ಮ ಮನೆಯವ್ರು ಬಂದಾರಲ್ಲ. ನನ್ನ ಪೂರ್ತಿ ದಿನ ಚಹಾ ಉಳ್ದೈತ್ರಿ. ಚಹಾ ಉಳ್ದೈತ್ರಿ. ಚಪಾತಿ ಮಾಡ್ದಾರೆ, ಊಟ ಮಾಡ್ತಾರೇನೋ ಅಂದ್ಕೊಂಡು ಜಲ್ದಿನ ಚಪಾತಿ ಮಾಡ್ದಾರೆ ನೋಡ್ರಿ. ಇಷ್ಟು ಚಪಾತಿ ಮಾಡೀನಿ ರೀ. ಚಪಾತಿ ಇನ್ನು ಪಲ್ಯ ಮಾಡ್ಬೇಕ್ರಿ. ಉಳ್ಳಾಗಡ್ಡಿ ಹೋಳಿ ಇಟ್ಟಿನ್ರಿ, ಪಲ್ಯ ಮಾಡ್ಬೇಕು. ಅವ್ರ ಜೋಡಿ ಮಾತಾಡ್ಕೋತಾನ ಉಳ್ಳಾಗಡ್ಡಿ ಹೋಳಿ ನೋಡ್ರಿ. ಟೊಮೆಟೊ ಚಟ್ನಿ, ನೈಟ್ ಚಟ್ನಿ ಐತ್ರಿ. ಏನೂ ಆಗಂಗಿಲ್ಲ ರೀ. ಕಲ್ಲಾಗ ಕುಟ್ಟಿರೋದಕ್ಕೆ ಏನೂ ಆಗಂಗಿಲ್ಲ ರೀ. ನಾವು ಏನಾದರೂ ಮಿಕ್ಸರ್ಗೆ ಹಾಕಿರ್ತೀವಿ ಅಂದ್ರೆ 2 ದಿನದಾಗನ ಕೆಟ್ಟು ಹೋಗೋ ಚಾನ್ಸ್ ಇರ್ತೈತ್ರಿ. ಚಪಾತಿ ಇಷ್ಟು ಚಪಾತಿ ಮಾಡೀನಿ. ನಾನಂತೂ ಚಪಾತಿ ಜಾಸ್ತಿ ತಿನ್ನಂಗಿಲ್ಲ. ಅವ್ರಿಗೂ ಊಟಕ್ಕೆ ಆಗ್ತೈತಿ. ಯಾಕೆ ನಮ್ಮ ಯಜಮಾನ್ರು ಇವತ್ತು ಗಾಡಿ ಫ್ಯಾಕ್ಟ್ರಿ ಏನೋ ಸರ್ಕಲ್ ಐತೈತ್ರಿ, ಸಂಜೆನೆ ತುಂಬ್ಕೊಂಡು ಹೋಗ್ತಾರತ್ರಿ ಗಾಡಿ. ಅದಕ್ಕೆ ಈಗ ಮುಂಜಾನೆ ಒಂದು ಊಟ ಆಗ್ತೈತಿ. ಮತ್ತು ಅವರು ಒದಗ್ನಿ ಅಂದ್ರೆ ಅವರು ಬರ್ತಾರೆ. ಅದಕ್ಕೆ ಲೇಟ್ ಆಗೈತೆ ನೋಡ್ರಿ. ಇವತ್ತು ಅಂಗಡಿಗೆ ಹೋಗೋದು. ಇವತ್ತು ನಮ್ಮ ಯಜಮಾನ್ರ ಮನ್ಯಾಗ ಅದಾರತ್ತೇಳಿ ಔಷಧ ಕೊಡ್ದೀನಿ ಸ್ನೇಹಿತರೆ. ಯಾಕಂದ್ರೆ ಅವ್ರ ಮುಂದೆ ತೋರಿಸ್ಕೋಬೇಕಿಲ್ಲ, ನಾ ಡೈಲಿ ಕುಡಿತೀನಿ ಅಂಥೇಳಿ. ಅದಕ್ಕೆ ನೋಡ್ರಿ ಇವತ್ತು ಔಷಧ ಕೊಡ್ದೀನಿ ರೀ ನಾನು. ಮತ್ತು ಹಾಸ್ಪಿಟಲ್ಗೆ ಹೋಗೋದೈತ್ರಿ. ಹಾಸ್ಪಿಟಲ್ಗೆ ಹೋಗುನು ಅನ್ನತ್ತಾರೆ. ನಾನು ಬ್ಯಾಡ ಅಂದ್ರೆ ಮೀರಿ ಕೇಳಂಗಿಲ್ಲ ರೀ ಅವರು. ಅಲ್ಲಿ ಚಲೋ ಆದ್ರೆ ಹಂಗೆ ಆಗ್ಲಿಕ್ಕಂದ್ರೆ ಜಾಸ್ತಿ ನನ್ಗೆ ಮೈ ಉರಿ ಆದಂಗೆ ಆಗ್ಲಕತ್ತೈತ್ರಿ. ತಲೆಗೆಲ್ಲ ಗುಳಿ ಆದಂಗೆ ಆಗ್ಲಕತ್ತಾವ ತಂದೇರೆ. ಮುಖದ ಮ್ಯಾಗೆಲ್ಲ ನಾನು ಹೀಟ್ ಆದಂಗೆ ಆಗಿರಬೇಕು. ಬಟ್ಟೆ ಸ್ಟಿಚ್ ಮಾಡಬೇಡಂದ್ರು ನಾನು ಇರಲ್ದಾಗ ಮಾಡ್ತಿ. ಏನು ಮಾಡೋದು, ಸಲ ಏನಾದರೂ ಹಚ್ಕೊಂಡು ಬರೋನು ಅಂತ ಅನ್ನತ್ತಾರೆ. ಆಡುಗಳಿಗೆ ಮೇವು ತೊಗೊಂಬರಕ್ಕೆ ಹೋಗ್ಯಾರ ಈಗ ಅಂಗಡಿಗೆ ರೀ. ನಾನು ಹೋಗ್ಬೇಕಂದೆ ಸ್ನೇಹಿತರೆ. ಹಂಗಂದ್ರೆ ರೀ ಸ್ವಲ್ಪ ಚಪಾತಿ ಮಾಡಿಟ್ಟು ಬಡಗನೆ ಹೋಗ್ಬೇಕಂದೆ. ಯಾಕಂದ್ರೆ ನೀನು ದಿನ ಇಷ್ಟು ಜಲ್ದಿನ ಹೋಗ್ತೇನೆ ಅಂಗಡಿಗೆ ತಂದಾಕತ್ರಿ. ಆರಾಮಿಲ್ಲ ಅಂದರೆ ಕೇಳಂಗಿಲ್ಲ. ನೀನು ಒಂದು ಸ್ವಲ್ಪ ಲೇಟ್ ಮಾಡಿ ಹೋಗು, ತಂಡ್ಯಾಗ ಎದಕ್ಕೆ ಹೋಗ್ತೀಯ? ಎಷ್ಟು ಆದಷ್ಟು ಆಗ್ತೈತಿ ವ್ಯಾಪಾರ, ಚಂತನ ಎಷ್ಟು ಆಗ್ತೈತೆ ಆಗಲಿ. ಜಲ್ದಿ ರಾತ್ರಿನೂ ಜಲ್ದಿ ಬಂದ್ಬಿಡುತ್ತೆ ಬಾ, ಮುಂಜಾನೆನೂ ಲೇಟ್ ಮಾಡಿ ಹೋಗುತ್ತೆ ಬಾ. ಅದಕ್ಕೆ ಅನ್ನಕತ್ರಿ. ಅದಕ್ಕೆ ನಾನು ಹೋಗ್ಬೇಕಂದರೆ ನೀವಾದರೂ ಹೋರಿ ಅಂಗಡಿಗೆ ಅಂದೆ. ಏನು ವ್ಯಾಪಾರ ಇರ್ತೈತಿ? ವ್ಯಾಪಾರ ಎಷ್ಟು ಆಗ್ತೈತಿ ಜಾಸ್ತಿ. ಅಷ್ಟಕ್ಕೆ ನಾವು ಎಷ್ಟು ಕಷ್ಟಪಟ್ಟರು ಆಗಷ್ಟು ಆಗೋದು. ಅದು ನಾವು ಎಷ್ಟು ಮಾಡಿರ್ತೀವಿ ಅಷ್ಟೇ ಆಗೋದು. ಯಾಕೆ ಅಷ್ಟು ಟೆನ್ಷನ್ ತೊಗೊಂಡು ಅಷ್ಟು ಆರಾಮ್ ತಪ್ಪಿದಾಗ ಕೂಡ ಯಾಕೆ ಕೆಲಸ ಮಾಡೋದತ್ತೇಳಿ ಬೈಯಾಕತ್ರಿ. ಅದಕ್ಕೆ ಅವ್ರು ಇದ್ದಾಗಾದ್ರ ಮೇಲೆ ಸ್ವಲ್ಪ ಲೇಟ್ ಮಾಡಿ ಹೋದ್ರೆ ಮತ್ತು ದಿನ ಹಿಂಗೆ ಹೋಗ್ತಾರತ್ತ ಅನ್ಕೋತಾರತ್ತೇಳಿ ಲೇಟ್ ಆಗೈತೆ ನೋಡ್ರಿ. ಅಷ್ಟು ಬಾಂಡೆದಾವು, ಬಟ್ಟೆ ತೊಳೆದು ಹಾಕ್ಬೇಕ್ರಿ. ನಿನ್ನೆ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡೀನಿ. ಒಂದೇ ಆಗೈತ್ರಿ. ನಿನ್ನೆ ಮದ್ವೆ ಬ್ಲೌಸ್ ಹಿಡ್ದೀನಿ ರೀ. ನಾಳೆಗೆ ರವಿವಾರ ಮದುವೆ ಐತಿ. ನಾಳೆ ಶನಿವಾರ ದಿನ ಎಷ್ಟೊತ್ತಿದ್ರು ಕೊಡ್ಬೇಕು. ನಾಳೆ ಒಂದು ದಿನ ಬಿಟ್ಟು ನಾಡ್ದಾರಿ ಒಂದು ಸೀರೆ, ಒಂದು ಬ್ಲೌಸ್. ಸೀರೆ ಪಿಕೋಪಾಲ, ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕ್ರಿ. ಗ್ಯಾಸಿನ ಮ್ಯಾಗ ಮಾಡಿದೆ ರೀ, ಒಲೆ ಮೇಲ್ಗಡೆನ. ಅಲ್ಲಿ ಎದ್ದು ನಿಂತು ಮಾಡಿದೆ ರೀ ಚಪಾತಿ. ಇಲ್ಲಿ ನಮ್ಮ ಅಕ್ಕ ಮಾಮ ಅವ್ರಿಗೆ ತಂಡೆ ಹತ್ತಿದಂಗೆ ಆಗಿ ಬೆಂಕಿ ಜಗ್ಗಿ ನಮ್ಮ ಮಾಮ ಇಲ್ಲೇ ಒಲೆ ಮುಂದೆ ಕೂತ ಕಾಸ್ಕೊಳಕತ್ರೆ. ನಾನು ಕುಂಡ್ರಲ್ಲಕ್ರಳ ಅವ್ರ ಹೇಳಿ ಗ್ಯಾಸ್ ಮ್ಯಾಗ ಮಾಡಿದೆ ರೀ. ಅಲ್ಲೇ ಎದ್ದು ನಿಂತು ಕಿಚನ್ ಕಟ್ಟಿ ಮ್ಯಾಗ ಚಪಾತಿ. ನಾನಂತೂ ತಗಡಿನ ಮ್ಯಾಗ ಮಾಡ್ತೀನಿ ರೀ ಚಪಾತಿ. ಬರೀ ಸ್ನೇಹಿತರೆ ಒಂದು ಸ್ವಲ್ಪ ಹಿಟ್ಟಿನ ಪಲ್ಯ ಮಾಡ್ತೀನಿ ರೀ. ಮೆಣಸಿನ್ಕಾಯಿ ತೊಗೊಂಬರ್ತೀನಿ ರೀ. ಹಸಿ ಮೆಣಸಿನ್ಕಾಯಿ ತೊಗೊಂಬಂದು ಜಜ್ಜಿ ಹಿಟ್ಟಿನ ಪಲ್ಯ ಜುನ್ಕ ಹತ್ತೀರಿ. ನಮ್ಮ ಕಡೆ ಜುನ್ಕ ಹಿಟ್ಟಿನ ಪಲ್ಯ ಈ ಥರ ಹತ್ತೀರಿ. ನಿಮ್ಮ ಕಡೆ ಏನಂತ ಕರಿತೀರಂತ ಕಮೆಂಟ್ ಮಾಡಿ. ಮಾಡಿದ್ಬೇಕಾ ತೋರಿಸ್ತೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಮೆಣಸಿನ್ಕಾಯಿ ತೊಗೊಂಡು ಬಂದೆ ನೋಡ್ರಿ. ಒಂದು ಸ್ವಲ್ಪ ಹಸಿವು ತೊಗೊಂಬಂದಿನಿ ರೀ. ಇಷ್ಟು ಹಣ್ಣಾಗಿದ್ದು ಇವನ್ನೆಲ್ಲ ತೊಗೊಂಡು ಬಂದಿ ನೋಡ್ರಿ. ಇವನ್ನ ಮ್ಯಾಗ ಹೋಗಿ ಹಾಕ್ಬೇಕ್ರಿ ಬಿಸಿಲಿಗೆ. ಮ್ಯಾಗ ಹಾಕಿನ್ರಿ. ಇವಷ್ಟ ಜಜ್ಜಿ ಹಿಟ್ಟಿನ ಪಲ್ಯ ಮಾಡ್ತೀನಿ ರೀ. ಬಂದ್ರಿ ನಮ್ಮ ಮೇವು ಅಲ್ಲೇ ಹೋಗೋದು ಬಂದ್ರೆ ಅಂಗಡಿ ಮುಂದೆ ಎಷ್ಟು ತಡ ಮಾಡಿಲ್ಲ ಅವತ್ತು?
ಕಂಟಿ ಇಷ್ಟು ಹಣ್ಣುಕಾಯಿ ಗಂಟಾವಮ್ಮ ಜುನ್ಕಾಟ್ ಮಾಡ್ತೀನಿ ಅಂದಿರ್ತೀನಿ ಆಯ್ತು ಮತ್ತು ಹೊಟ್ಟೆ ಹಸ್ದತ್ತಿಗೆ ಮತ್ತು ಅದಕ್ಕೆ ಆದಷ್ಟು ಮಾಡ್ತೀನಿ ಊಟ ಮಾಡ್ಬೇಕು ಊಟ ಮಾಡಿ ಹಾಸ್ಪಿಟಲ್ಗೆ ಬಂದೀವಿ ನೋಡ್ರಿ ಜಲ್ದಿ ಮಾಡಿ ಅನ್ನಕತ್ತಿದ್ರಿ ಅವರು ಊಟಕ್ಕೆ ಅದಕ್ಕೆ ಊಟ ಮಾಡಿ ಬಂದೀವಿ ನೋಡ್ರಿ ಹಾಸ್ಪಿಟ್ಲ್ಗೆ ಬಂದಿದ್ದೀವಿ ರೀ ಇಲ್ಲಿ ಸಿಕ್ಕಾಪಟ್ಟೆ ಪಾಡ್ಯದವ್ರಿ ಕುಂತ್ಕೊಂಡು ಬಿಟ್ಟೀನಿ ರೀ ಅದಕ್ಕೋಸ್ಕರ ನೋಡಿ ಬರೋಕ್ಕೆ ಒಲ್ಲ ಅನಿಸ್ತೈತಿ ರೀ ನನಗೆ ಹಾಸ್ಪಿಟಲ್ದಾಗ ಕಾಯೋದು ಇಲ್ಲಿ ಸ್ಮೆಲ್ಲ ಸಿಕ್ಕಾಪಟ್ಟೆ ನಾನು ಮುಖ ಕಟ್ಕೊಂಡೇನೆ ಅಡ್ಡಾಡೋ ಪರಿಸ್ಥಿತಿ ಬಂದೈತೆ ರೀ ಯಾಕಂದ್ರೆ ಹೊರಗಡೆ ನಾವು ಊರಲ್ಲಿ ಮಾತ್ರ ಹಿಂಗೆ ಮುಖ ಬಿಚ್ಕೊಂಡು ಅಡ್ಡಾಡ್ತೀನಿ ಹೊರಗಡೆ ಎಲ್ಲಾದರೂ ಹೊಂಟ್ರೆ ಮುಖ ಕಟ್ಕೊಳ್ಳೋ ಪರಿಸ್ಥಿತಿ ಮುಖ ಸಿಕ್ಕಾಪಟ್ಟೆ ನಂದ ಡೇಂಜರ್ ಆಗಿಬಿಟ್ಟೈತೆ ರೀ ಅದಕ್ಕೋಸ್ಕರ ನೋಡಿ ಮಾರ್ಕೆಟ್ ಚಾಲೂ ಆಗಿಲ್ಲ ರೀ ಇನ್ನು ಗುರುವಾರ ಇವತ್ತು ಸಂತೆ ಇರ್ತೈತೆ ರೀ ಇಲ್ಲಿ ಮಮದಾಪುರಕ್ಕೆ ಬಂದಿದ್ದೀವಿ ರೀ ಯಾವಾಗ ಚಾಲೂ ಆಗ್ತೈತೆ ಗೊತ್ತಿಲ್ಲ ಹೋಗಿ ಬಂದೀವಿ ರೀ ಹಾಸ್ಪಿಟಲ್ಗೆ ಹೋಗಿ ಮತ್ತು ಇವತ್ತು ಸಂತೆ ಐತ್ರಿ ಅಲ್ಲಿ ಗುರುವಾರಲ್ಲ ಗುರುವಾರ ಸಂತೆ ಮಾಡ್ಕೊಂಡು ಬಂದೀವಿ ರೀ ರಿಪೋರ್ಟ್ ತೋರಿಸ್ತೀನಿ ಸ್ನೇಹಿತರೆ ಬ್ಲಡ್ ಟೆಸ್ಟ್ ಆಯಿತು ಮತ್ತು ಕಾಲ್ ಮಾಡಿ ಬ್ಲಡ್ ಟೆಸ್ಟ್ ಮಾಡಿದ್ರಿ ಯಾಕೆ ಹೀಗಾಗ್ತೈತೆ ಅಂದ್ಕೊಂಡು ಮೊನ್ನೆ ಹೋಗಿದ್ದು ಹಾಸ್ಪಿಟಲ್ ಬಿಟ್ಟಿವ್ರಿ ಇವತ್ತು ಬೇರೆ ಕಡೆ ಹೋಗಿ ತೋರಿಸ್ಕೊಂಡು ಬಂದಿದ್ದೀವಿ ರೀ ಯಾಕಂದ್ರೆ ಅಲ್ಲಿ ಏನು ನನಗೆ ಸ್ವಲ್ಪನೂ ಹುಷಾರು ಇದನ್ನ ಚೇಂಜ್ ಆಗ್ತಾ ಇಲ್ಲ ಸ್ನೇಹಿತರೆ ಆದಷ್ಟು ಇನ್ನೂ ಹೆಚ್ಚಿಗೆ ಆಗ್ತಾ ಇದೆ ಕರೆ ಚೇಂಜ್ ಆಗ್ತಾ ಇದ್ದಿಲ್ಲ ಯಾಕಾಗಿತ್ತು ಮತ್ತು ಏನಾಗ್ತಾಯಿದೆ ಅಲ್ಲಿ ನಾನು ಹೋದಲ್ಲಿ ಬ್ಲಡ್ ಚೆಕ್ ಮಾಡಿದ್ದಿಲ್ಲ ಸ್ನೇಹಿತರೆ ಹಾಗೆ ನಾನು ನೋಡಿಬಿಟ್ಟು BP ಚೆಕ್ ಮಾಡಿದರು ಮತ್ತು ಬ್ಲಡ್ ಚೆಕ್ ಮಾಡಿಸಿ ನಾನು ಆಲ್ರೆಡಿ ಫಸ್ಟ್ ಆದರೂ ಬ್ಲಡ್ ಕಮ್ಮಿನೇ ಇರ್ತಿತ್ತು ಅದೇ ಅಂದ್ಕೊಂಡ್ರಿ ಅವರು ಜ್ವರ ಹಿಂಗೆ ಈ ಥರ ಆಗ್ತೈತೆ ನಾನು ಅದು ಒಂದು ಸೈಡ್ ಅದು ಒಂದು ಬೇರೆ ಇತ್ತು ರೀ ಅವ್ರು ನೋಡತ್ತಾ ಇದ್ದಿದ್ದು ಇವಾಗ ನನಗೆ ಮತ್ತೊಂದು ಸ್ಟಾರ್ಟ್ ಆಗೈತೆ ಸ್ನೇಹಿತರೆ ಏನಪ್ಪ ದೇವ್ರಿ ಹೇಳ್ಬಾರ್ದ್ರಿ ಆ ಥರ ಆಗೈತಿ ನನ್ನ ಜೀವನದಾಗ ಯಾಕಾದರೂ ಈ ಥರ ಬರ್ತೈತೆ ಗೊತ್ತಿಲ್ಲ ತೋರಿಸ್ತೀನಿ ರೀ ಬ್ಲಡ್ ರಿಪೋರ್ಟ ಒಂದು ನನಗೆ ನೋಡ್ರಿ ಇಲ್ಲಿ ಡಾಕ್ಟ್ರುಗಳಿಗೆ ನನ್ನ ನೋಡಿ ಬೇಸರ ಆಗಕತ್ತೈತಿ ಕರೆ ನನಗೆ ಹೆಂಗೆ ಯಾವ ಥರ ಆಗ್ತಿರ್ಬೇಕು ನಮ್ಮ ಯಜಮಾನ್ರಿಗೆ ಕೆಟ್ಟ ಇರಿಟೇಷನ್ ಆದಂಗೆ ಆಯ್ತು ಏನು ಹಾಸ್ಪಿಟಲ್ಗೆ ಹೋಗೋದು ನೀನು ತೊಗೊಂಡು ಹೋಗೋದು ಐರಾನ ಕೆಲಸದ ಟೈಮ್ದಾಗ ಪಾಪ ಸ್ವಲ್ಪನೂ ರೆಸ್ಟ್ ಮಾಡಲಿಲ್ಲ ರೀ ಅವ್ರು ಮನೆಗೆ ಬಂದರು ನಿದ್ದೆ ಇಲ್ಲ ರೀ ಇಡೀ ರಾತ್ರಿ ಫುಲ್ಲ ಗಾಡಿ ತೊಗೊಂಡು ಬಂದಾರಿ ಬೆಳಗ್ಗೆ 6:30ಗೆ ಬಂದಾರಿ ಇಲ್ಲಿ ಮನೆಗೆ 6:30 ಏನು 6 ಗಂಟೆ ಆಗಿತ್ತೇನೋ ಯಾವಾಗ ಬಂದಾರ ನಾನು ಟೈಮ್ ನೋಡಿಲ್ಲ ರೀ ಬರೋಣ ನೀರು ಕಾಯ್ದಿದ್ದು ಜಳಕ ಮಾಡ್ರಿ ಮತ್ತೆ ಮನೆ ಸ್ವಲ್ಪ ಅಡಿಗೆ ಮೇವು ತೊಗೊಂಡು ಬರಕ್ಕೆ ಹೋಗಿ ಅವ್ರ ಕಾಲಿಗೆ ಸ್ವಲ್ಪ ಪೆಟ್ಟು ಮಾಡ್ಕೊಂಡು ಬಂದಾರಿ ಕಾಲು ಒಂದು ಹೊಡ್ಯಾಕತ್ತೈತೆ ಅನ್ನತ್ತಿದ್ರಿ ಗಿಡದ ಟೊಂಗಿ ಕಡ್ಯಾಕೆ ಹೋಗಿ ಕಾಲು ಮ್ಯಾಗನ ಬಿದ್ದೈತೆ ರೀ ಸ್ವಲ್ಪ ಅದು ಕಾಲು ಒಂದು ಸ್ವಲ್ಪ ಬಾವು ಬಂದು ತೋರಿಸ್ಕೊರಿ ನೀವು ಅಂದೆ ರೀ ಅಂದ್ರಿ ನಿಂದೇ ನನಗೆ ಒಂದು ಸ್ವಲ್ಪ ನೀನೊಂದು ಸ್ವಲ್ಪ ಚೆನ್ನಾಗಿದ್ರೆ ಸಾಕು ನಮ್ಗೇನಾದರೂ ಪರವಾಗಿಲ್ಲ ಅಂತೇಳಿ ಈ ಥರ ಅಂದ್ರಿ ಮನಸ್ಸಿಗೆ ಸಿಕ್ಕಾಪಟ್ಟೆ ಬೇಜಾರಾದಂಗೆ ಪಾಪ ಅವ್ರ ನೋವ್ನ್ಯಾಗ ನಾನು ತೊಗೊಂಡು ಮತ್ತೆ ಹಾಸ್ಪಿಟಲ್ಗೆ ಹೋದ್ರಿ ಮೊದಲು ತೋರಿಸ್ತಾ ಇದ್ದೋ ಡಾಕ್ಟ್ರಿಗೆ ಫೋನ್ ಹಚ್ಚಿದ್ವಿ ಅವ್ರಿಗೆ ಕಾಲು ಆಕ್ಸಿಡೆಂಟ್ ಆದಂಗೆ ಆಗಿ ಕಾಲು ಒಂದು ಸ್ವಲ್ಪ ಇದು ಆಗಿ ನಾನು ಬಿಜಾಪುರದಾಗ ಅದೀನಿ ರೀ 8 ದಿನ ಆಯ್ತು ರೀ ಅಂತಂದರೆ ಮತ್ತು ನನಗರೆ ಸಿಕ್ಕಾಪಟ್ಟೆ ಆರಾಮ ಇದು ಆಗಲಾಗೈತಿ ಮತ್ತು ಎಲ್ಲಿ ಬೇರೆ ಕಡೆ ಹೋಗೋಣ ಬಾ ಅಂಥೇಳಿ ಕರ್ಕೊಂಡು ಹೋದ್ರಿ ಮೊದಲು ಏನಂದ್ರಿ ನಾನು ದೊಡ್ಡ ಹಾಸ್ಪಿಟಲ್ಗೆ ಹೋಗೋದು ಈ ಥರ ಅಂತೇಳಿ ನಾನು ಹೋಗ್ತಾನೆ ಇದ್ದಿದ್ದಿಲ್ಲ ಸ್ನೇಹಿತರೆ ಯಾಕಂದ್ರೆ ಇಲ್ಲೇ ಅಮೌಂಟ್ ಸಾಕಷ್ಟು ಹಾಕಿದ್ದು ಮತ್ತು ಇಲ್ಲೇ ತೋರಿಸ್ಕೊಳಕ್ಕೆ ಬರ್ತೈತೆ ಹತ್ರ ನಾನು ಅಂದೆ ಅಲ್ಲಿ ಹೋಗಿ ಏನಾದ್ರು ಸರ್ಕಾರ ದವಾಖಾನೆಗೆ ಹೋಗೋಣ ಅಲ್ಲೇನು ರೊಕ್ಕ ಹೋಗಂಗಿಲ್ಲ ಸರ್ಕಾರ ದವಾಖಾನೆಗೆ ಹೋಗೋಣ ತಂದು ಹೋಗಿರಿ ಸುಮ್ಮನೆ ಅಲ್ಲಿ ಹೋದಂಗೆ ಮಾಡಿದ್ರು ಸರ್ಕಾರ ಹಾಸ್ಪಿಟಲ್ದಾಗ ಅಲ್ಲಿ ಕೂಡ ಯಾರೋ ಒಬ್ರು ಕೆರೆಯಾಗ ಬಿದ್ದು ಡೆತ್ ಆಗ್ಯಾರತ್ರಿ ಅವ್ರದ್ದು ಬಾಡಿ ಇದು ಮಾಡ್ತಾರಲ್ಲ ಪೋಸ್ಟ್ ಮಾರ್ಟಮ್ ಮಾಡೋಕೆ ಡಾಕ್ಟ್ರ್ ಹೋಗ್ಯಾರ್ರಿ ಈ ಬರೋದಂತರೂ ಡೌಟ್ ಅನ್ನತ್ರಿ ನಾನು ಅಂದೆ ಬ್ಯಾಡ್ ಬಿಡ್ರಿ ಮತ್ತು ಅಲ್ಲೇ ಹೋಗೋಣ ನಾಳೆ ಅಥವಾ ನಾಡ್ದ ಡಾಕ್ಟ್ರ್ ಬರೋಣ ಅಂದ್ಯಾರ ಆದರೂ ಕೇಳಿಲ್ಲ ರೀ ನೋಡಿ ಇಷ್ಟು ನೋವ್ನ್ಯಾಗದಿ ನೀನು ಮತ್ತೆ ಕೆಲಸ ಮಾಡ್ತಿ ಹಾಗೆ ನೋವು ಯಾರಿಗೆ ಕಾಣಂಗಿಲ್ಲ ಕೆಲಸ ಮಾಡ್ಲಕ್ಕತ್ರ ಮನುಷ್ಯಾಗ ಏನೂ ಇಲ್ಲ ಅಂತ ತಿಳ್ಕೊಳ್ಳೋದಾಗ್ತೈತಿ ಅದಕ್ಕೆ ಬೇರೆ ಕಡೆ ಹಾಸ್ಪಿಟಲ್ಗೆ ಹೋಗೋಣ ಅಂತೇಳಿ ತೋರಿಸ್ಕೊಂಬಂದ್ರಿ ಸ್ನೇಹಿತರೆ ರಿಪೋರ್ಟ್ನ್ಯಾಗ ನಾನು ಸುಳ್ಳು ಹೇಳಿದ್ರೆ ನಾನು ಸುಳ್ಳು ಹೇಳ್ತಿರ್ಬೇಕು ಅನ್ನಿಸ್ಬೋದ್ರಿ ಯಾಕಂದ್ರೆ ಮನೆ ಒಳಗಡೆ ಒಬ್ಬೊಬ್ರು ಏನು ಮಾಡ್ತಾರೆ ಈಗ ಏನಾಗೈತಿ ಅಂತ ಅನ್ನೋರ ಮುಂದೆ ಇವತ್ತು ನನ್ನ ಬ್ಲಡ್ ರಿಪೋರ್ಟ್ನ ತೋರಿಸ್ತೀನಿ ಬೇಕಾದ್ರೆ ಏನಾಗಿತ್ತು ನನಗೆ ಪ್ರಾಬ್ಲಮ್ ಏನಾಗೈತಿ ಏನಿಲ್ಲ ಅನ್ನೋದು ಬ್ಲಡ್ ರಿಪೋರ್ಟಲ್ಲೇ ಬಂದೈತಿ ಸ್ನೇಹಿತರೆ ಮತ್ತು ನಾನು ಜಾಸ್ತಿ ಬರೇ ಓವರ್ ಆ್ಯಕ್ಟಿಂಗ್ ಮಾಡ್ತೀನಿ ಹುಷಾರು ತಪ್ತೀನಿ ಮನ್ಯಾಗ ಬೇಜವಾಬ್ದಾರಿದಿಂದ ನಡ್ಕೋತೀನಿ ಅಂತೇಳಿ ನಮ್ಮ ಕುಟುಂಬದಲ್ಲೇ ಅಂತ ಇದ್ರಲ್ಲ ಆ ಥರ ಏನು ಮಾಡಂಗಿಲ್ಲ ನಾನು ಬೇಕಂತ ಯಾರೂ ಆರಾಮ್ ತಪ್ಪಿಸ್ಕೊಳಂಗಿಲ್ಲ ಅವ್ರಿಗೆ ಬಂದಂಥ ಕಷ್ಟ ಅವ್ರಿಗೆ ಗೊತ್ತ್ರಿ ನಾನು ಬ್ಯಾಕ್ ಪೇನು ಯಾಕೆ ಆಗ್ತಾ ಇತ್ತು ಅನ್ನೋದು ನನಗೆ ಗೊತ್ತಾಗಲಿಲ್ಲ
ಅದು ಯಾಕೆ ಆಗ್ತಾಯಿತ್ತು ಅಂದ್ರೆ ರಿಪೋರ್ಟ್ನಾಗ ತೋರಿಸ್ತೈತೆ ನೋಡಿರಿ, ತೋರಿಸ್ತೀನಿ ಸ್ನೇಹಿತರೆ, ಬರ್ರಿ ರಿಪೋರ್ಟ್ ನೋಡಿ. ನನಗಂತೂ ಇಂಗ್ಲೀಷ್ ಓದಕ್ಕೆ ಬರೋಂಗಿಲ್ಲ, ನಿಮಗೆ ಯಾರಿಗಾದ್ರೂ ಇಂಗ್ಲೀಷ್ ಓದಕ್ಕೆ ಬರ್ತಿತ್ತಂದ್ರೆ ರಿಪೋರ್ಟ್ನಾಗ ಏನಾಗೈತೆ ಅಂತ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಇಷ್ಟು ಮೆಡಿಸಿನ್ ಕೊಟ್ಟಾರೆ ಅವರು, ವಾಪಸ್ ಮತ್ತೆ ಬಾ ಅಂದಾರಿ. ಇವು ಖಾಲಿ ಹೊಟ್ಟಿಲೆ ಅದಾವ್ರಿ. ಇವೇನೈತಿ, ಇವು ಮಧ್ಯಾಹ್ನ ಟೈಮ್ದಾಗ ಅದಾವ್ರಿ. ಇವು ಎಲ್ಲ ಏನೈತಿ 2 ಟೈಮ್ ತಗೊಂಡಾರಿ ಇವ್ನು. ಈಗ ತಡ ಆಗೈತಿ, 1 ಗಂಟೆ ಆಯಿತು. ಹೆಂಗೆ ಅನ್ನಕತ್ರಿ. ನೀವು ಒಬ್ಬಳೇ ತಿನ್ನೋದು ನೋಡ್ರಿ, ಏನು ಮಾಡೋದ್ರಿ. ಬರ್ರಿ ಸ್ನೇಹಿತರೆ, ಬಜ್ಜಿ ಅಂದ್ರೆ ಇಷ್ಟ ಭಾಳ. ಮನ್ಯಾಗ ಒಬ್ಬಾಕಿ ನಾವು ತಿನ್ನೋದಂದ್ರೆ ಬ್ಯಾಸ್ರಿ. ಅದಕ್ಕೆ ಬಿಸಿ ಬಿದ್ದು ಚೆನ್ನಾಗಿ ಮಾಡ್ತಾಯಿದ್ರಿ ಅವ್ರ ಕಡೆ ತೊಗೊಂಡು ಬಂದಿನಿ. ಸಂತ್ಯಾನಂತರ ನನಗೆ ಇಷ್ಟನ ಆಗಲ್ಲ ರೀ ಭಾಳ ಖರೆ. ನೋಡಿ 2 ಮೂಲಂಗಿ ತೊಗೊಂಡು ಬಂದೀನಿ. 10 ರೂಪಾಯಿಗೆ 2 ಅಂದರೆ ಮೂಲಂಗಿ. ಭಾಳ ಏನು ತಂದಿಲ್ಲ ರೀ, ಕಾಯಿಪಲ್ಲೆ ನಮ್ಮಲ್ಲೇ ಐತ್ರಿ ಹೊಲದಾಗ. ನಮ್ಮದೇ ತೋಟ ಐತ್ರಿಲ್ಯಾ, ಗೊತ್ತೈತಿಲ್ರಿ ಸ್ನೇಹಿತರೆ ನಮ್ಮ ತೋಟ ನಿಮ್ಗೆ. ನೋಡಿ ನನ್ನ ಕಾಯಿಪಲ್ಲೆ ಚೀಲ. ಅಮ್ಮ ಸೂರ್ಯ ಬಿಡ್ತೀನಿ ರೀ ಒಮ್ಮೆ. ಮೆಡಿಸಿನ್ ಕಡೆ ಸರಿಸ್ತೀನಿ ರೀ ಮೊದಲು. ನೋಡಿ ಸಬ್ಬಸ್ಗಿ ಪಲ್ಯ ಚೆನ್ನಾಗೈತೆ ನೋಡ್ರಿ. 15 ರೂಪಾಯಿಗೆ 2 ಸೂಡ ನೋಡಿ. ಇದು ಏನೈತಿ 10 ರೂಪಾಯಿಗೆ 1 ಸೂಡ ರೀ. ಮೆಂತೆ ಪಲ್ಯ ಸಿರಿ ತೊಗೊಂಡಿಂದ 10 ರೂಪಾಯಿದು ನೋಡಿ. ಸೌತೆಕಾಯಿ 20 ರೂಪಾಯಿ ರೀ. ಇಷ್ಟು ಸೌತೆಕಾಯಿಗೆ. ಟೊಮೆಟೊಕಾಯಿ 20 ರೂಪಾಯಿ. ಟೊಮೆಟೊ ನಮಗೇನಲ್ಲ ರೀ ಇವು, ನಮ್ಮ ಮನೆಗೆ ಅಜ್ಜಿ ಬರ್ತಾರಲ್ಲ, ಅಜ್ಜಿ ಹೇಳ್ಯಾರ ಆಕೆಗೆ. ನೋಡ್ರಿ ಟೊಮೆಟೊ 20 ರೂಪಾಯಿಗೆ ಎಷ್ಟು ಹೇಳ್ಯಾವ ನೋಡ್ರಿ. ಇವು ಬಾರಿಕಾಯಿ ರೀ. ಇಷ್ಟು ತೊಗೊಂಬಂದಿ ನೋಡಿ ಸ್ನೇಹಿತರೆ. ಬಾಳೆಹಣ್ಣಕ್ಕೆ 20 ರೂಪಾಯಿ ರೀ. ಟೊಮೆಟೊ ಹಣ್ಣಕ್ಕೆ 20, ಇದಕ್ಕೆ 20, ಇದು 10 ರೂಪಾಯಿ. ಬಜ್ಜಿ 10 ರೂಪಾಯಿ, 20 ರೂಪಾಯಿದು. ಮೂಲಂಗಿ 10 ರೂಪಾಯಿದು. ಇವು 15, ಇದು ಒಂದು 10. ಇಷ್ಟೇ ಕಾಯಿಪಲ್ಯ ರೀ. ಬರ್ರಿ ಬಾಂಡೆ ಆದ್ರೂ ತೊಳೆದಾಗ್ತೈತಿ, ಇಲ್ಲಾರ ಬಟ್ಟೆ ತೊಳೆದು ಹಾಕ್ತೀನಿ, ಇಲ್ಲಾಂದ್ರೆ ಅಂಗಡಿಗೆ ಹೋಗ್ಬಿಡ್ತೀನಿ ರೀ. ಸಿಕ್ಕಾಪಟ್ಟೆ ಸುಸ್ತಾಗತ್ತೈತೆ ರೀ. ಹೆಂಗಾದ್ರೂ ಬಟ್ಟೆ ಉಟ್ಕೊಳಕ್ಕೆ ಅದಾವ ರೀ, ನಾಳೆಗೆ ತೊಳೆದು ಹಾಕಿಬಿಡ್ತೀನಿ ರೀ. ಸುಸ್ತಾಗತ್ತೈತಿ. ಸುಮ್ಮ ಬಜ್ಜಿ ತೊಗೊಂಡ್ರಿ, ಮೆಡಿಷನ್ ತೊಗೊಂಡು ಅಂಗಡಿಗೆ ಹೋಗ್ಬಿಡ್ತೀನಿ ರೀ. ಭಾಳ ಟ್ರಸ್ಟ್ ಮಾಡ್ಕೊಳಂಗಿಲ್ಲ ರೀ. ಸಿಕ್ಕಾಪಟ್ಟೆ ಟೆನ್ಷನ್ ರೀ. ನಿಮ್ದು ಹೆಂಗೆ ರೀ, ನನ್ನ BP ಚೆಕ್ ಮಾಡೋಣ. ಡಾಕ್ಟ್ರ್ ಏನಂದ್ರಿ ಫಸ್ಟಿಗೆನಾರ, BP ಚೆಕ್ ಮಾಡಿದ್ರಿ, BP ಚೆಕ್ ಮಾಡೋಣ, ಹೋಗೋಣ BP ಚೆಕ್ ಮಾಡೋಣ. ಮೊದಲು ಇದಕ್ಕೆ ಲ್ಯಾಬಿಗೆ ಹೋಗ್ರಿ, ನೀವು ಟೆಸ್ಟ್ ಮಾಡ್ಕೊಂಡು ಬರ್ರಿ ಬ್ಲಡ್. ನೋಡಿ ಸ್ನೇಹಿತರೆ, ಅಂಗಡಿಗೆ ಬಂದೆ ನೋಡ್ರಿ. ಕಸ ಹೊಡೆದೆ, ಅಂಗಡಿದು ಎಲ್ಲ ಕಡೆದು ಕಸ ಹೊಡಿಗಿ ಕೂತೀನಿ ರೀ. ಸ್ವಲ್ಪ ರೆಸ್ಟ್ ಮಾಡ್ಬೇಕತ್ತ ಇದನ್ನ ಬ್ಯಾನರ್ ಹಾಸ್ಕೊಂಡು ಕೂತೀನಿ ರೀ. ಸೊಂಟ ಅಂದ್ರೆ ಸಿಕ್ಕಾಪಟ್ಟೆ ಪೇನ್ ಆಗಾಕತ್ತೈತ್ರಿ. ಈ ಮಾಡೊಂದು ಆಗಿಬಿಟ್ಟೈತ್ರಿ. ಇವತ್ತು ಭಾಳ ಮಾಡಾಗೈತೆ ನೋಡ್ರಿ. ತಂಡಗೆ ಗಾಳಿ ಹವಾ ಬಿಟ್ಟಂಗೆ ಆಗ್ಲತ್ತೈತ್ರಿ. ಅದ್ರದಿಂದ ಸಿಕ್ಕಾಪಟ್ಟೆ ಪೇನ್ ಆಗಾಕತ್ತೈತ್ರಿ. ಬೆನ್ನು ನೋವು ಬರ್ಲಾಕತ್ತೈತ್ರಿ. ಅದು ಅಷ್ಟ. ಇನ್ನೊಂದು ಖುಷಿ ವಿಚಾರ ಹೇಳ್ಬೇಕು ನೋಡಿ ಸ್ನೇಹಿತರೆ. ಇವತ್ತು ನನ್ನ ಸಬ್ಸ್ಕ್ರೈಬರು ಫೋನ್ ಹಚ್ಚಿದ್ರಿ. ಯಾವ್ರದಿಂದ ಅಂದ್ರೆ ರೀ, ಗುಲ್ಬರ್ಗಾದಿಂದ ರೀ. ಗುಲ್ಬರ್ಗಾದವ್ರತ್ರಿ. ಅವರು ರಿಟೈರ್ಡ್ ಅದಾರ, ಅಂಗನವಾಡಿ ಟೀಚರ್ ಇದ್ರತ್ರಿ, ರಿಟೈರ್ಡ್ ಆಗೈತತ್ತ. ಅವರು ನಾನು ಹಾಸ್ಪಿಟಲ್ದಿಂದ ಬಂದು ವಿಡಿಯೋ ಮಾಡತ್ತಿದ್ದಾರೆ, ಅವಾಗ ಕಾಲ್ ಮಾಡಿದ್ರಿ. ಸಿಕ್ಕಾಪಟ್ಟೆ ನನಗೆ ಬೈದು ಬಿಟ್ರಿ. ಮನ್ಸಿಗೆ ಖುಷಿ ಆಗಂಗೆ ಮಾತಾಡ್ರಿ. ಯಾಕಮ್ಮ ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ, ಎದ್ರ ದಶಿಂದ ಏನು ಪ್ರಾಬ್ಲಮ್ ಆಗೈತಿ, ಈ ಥರ ಎಲ್ಲ ಕೇಳಾಕತ್ರಿ. ನನ್ನ ಸಂಬಂಧಿಕರು ಕೇಳಂಗಿಲ್ಲ ರೀ, ಏನು ಪ್ರಾಬ್ಲಮ್ ಆಗೈತಿ ನಿನಗೆ, ಯಾಕೆ ಟೆನ್ಷನ್ ಮಾಡ್ಕೋತೀಯ, ಆರಾಮಿರು ಅಂತೇಳಿ ಯಾರೂ ಕೇಳಂಗಿಲ್ಲ ರೀ. ಆದ್ರೆ ನನ್ನ ಯೂಟ್ಯೂಬ್ ಕುಟುಂಬದಿಂದ ಒಬ್ಬರಾದ್ರೂ ಕಾಲ್ ಮಾಡಿ, ನಿನ್ನೆ ಒಬ್ರು ಕಾಲ್ ಮಾಡಿದ್ರಿ. ನಿನ್ನೆ ಒಬ್ಬರು ಸಿಸ್ಟರ್ ಕಾಲ್ ಮಾಡಿದ್ರು. ಯಾಕೆ ಆರಾಮ್ ತಪ್ಪಾಕತ್ತೈತ್ರಿ, ಮತ್ತು ಯಾಕೆ ಟೆನ್ಷನ್ ಮಾಡ್ಕೋದಿರಿ, ಮನೆಯವ್ರ ದಶಿಂದ ಯಾಕೆ ಅಷ್ಟು ಹಳಾಸ್ತೀರಿ ಅಂತ ಇಷ್ಟು ಎಲ್ಲ ಕೇರ್ ಮಾಡಾಕತ್ರಿ. ಇವತ್ತು ಅವ್ರ ಅಮ್ಮ ರೀ ಫಸ್ಟ್ ಟೈಮ್ ನನ್ನ ಸೀರೆ
ಬಿಸ್ನೆಸ್ದೊಳಗೆ ನನ್ನ ಮೊಬೈಲ್ ನಂಬರ್ ಹಾಕಿದ್ದಿರಲ್ಲ, ಅದನ್ನು ನಂಬರ್ ತೆಗೆದು ಕಾಲ್ ಮಾಡ್ಯಾರಿ. ಡೈಲಿ ವಿಡಿಯೋ ನೋಡ್ತಾರತ್ರಿ. ವಿಡಿಯೋ ನೋಡ್ಕೋತನ ಅವರಿಗೆ ಸ್ವಲ್ಪನಾದರೂ ನಾನು ಮೋಟಿವೇಶನ್ ಕೊಡಬೇಕಲ್ಲ ಹೆಲ್ತ್ ಬಗ್ಗೆ ಅಂತಂದು ಹಚ್ಚಿ ಮಾತಾಡಿದ್ರಿ. ಖುಷಿ ಆಯ್ತು ರೀ, ಸಿಕ್ಕಾಪಟ್ಟೆ ಖುಷಿ ಆದ್ರಿ. ಏನೋ ಭಾಳ ಸಿಕ್ಕಾಪಟ್ಟೆ ಟೆನ್ಷನ್ನೆಲ್ಲ ಇದ್ದಾರೆ ದವಾಖಾನೆ ಅಂದ ರಿಪೋರ್ಟ್ ನೋಡಿ. ಅವ್ರು ಒಂದು ಸ್ವಲ್ಪ ಮಾತಾಡೋಣ ಮನ್ಸಿಗೆ ಮತ್ತೆ ಹಿತ ಆದಂಗೆ ಆಯ್ತು. ನಾವು ಫಸ್ಟಿಗೆ ಯಾರು ಏನಾಗುತ್ತೆ, ನಾನು ನಿಮ್ಮ ಅಮ್ಮ ಇದ್ದಂಗೆ ಅಮ್ಮನ ಹತ್ರ ಹಂಚ್ಕೋಬೇಕು. ನೀನು ಬೇರೆಯವ್ರ ಹತ್ರ ಹೇಳ್ಕೋತೆ ಇಲ್ಲ ಗೊತ್ತಿಲ್ಲ. ನಿನ್ನ ಮನ್ಸಿನ ಭಾರ ಸ್ವಲ್ಪನಾದರೂ ಕಡಿಮೆ ಮಾಡ್ಕೊಮ್ಮ ಅಂತಂದರೆ ಹೇಳಿದೆ ಸ್ನೇಹಿತರೆ. ಇನ್ನೂ ಸ್ವಲ್ಪ ಮಾತಾಡ್ತಾ ಇದ್ರು ಅವರು. ಅವ್ರ ಮನೆಗೂ ಯಾರೋ ಬಂದ್ರಿ, ಫೋನ್ ಯಾರೋ ಬಂದ್ರಮ್ಮ ತಂಗಿ ಮತ್ತೆ ಹಸ್ತೀನಂತಂದರೆ ನಾ ಖುಷಿ ಆಯ್ತು ನೋಡ್ರಿ. ಒಬ್ಬರಾದರೂ ನಮ್ಮನ್ನು ಕೇರ್ ಮಾಡ್ತಾರಲ್ಲ ಈ ಯೂಟ್ಯೂಬ್, ಇಷ್ಟು ದೊಡ್ಡ ಯೂಟ್ಯೂಬ್ ಕುಟುಂಬದಲ್ಲಿ ಒಬ್ಬೊಬ್ಬರಾದರೂ ನಮ್ಮನ್ನ ಕೇರು ಕನ್ಸನ್ನು ತೊಗೊಂಡು ನಮ್ಮ ಜೊತೆನೂ ಕಾಲ್ ಮಾಡಿ ಕೇಳ್ತಾರಲ್ಲ, ಅಷ್ಟೇ ಒಂದು ನೋಡ್ರಿ. ನಿಮ್ಮಿಂದ ಯಾವುದನ್ನು ನಾನು ಅಪೇಕ್ಷೆ ಮಾಡಂಗಿಲ್ಲ. ಈ ದುಡ್ಡಾಯಿತು, ಇನ್ನೊಂದು ಮತ್ತೊಂದಾಯಿತು, ಮಗದೊಂದಾಯಿತು, ಯಾವುದೇ ಒಂದು ಗಿಫ್ಟ್ ಬೇಡ, ನನಗೆ ಯಾವುದು ಬೇಡ. ನನ್ನ ವಿಡಿಯೋ ನೀವು ನೋಡಿ ಚೆನ್ನಾಗಿ ಇರಮ್ಮ ಅಂತಂದು ಕಾಲ್ ಮಾಡಿ ಕೇಳ್ತೀರಿ, ಕಮೆಂಟ್ ಹಾಕ್ತೀರಿ. ನಿನ್ನೆ ವಿಡಿಯೋದಾಗ್ರಿ ಎಲ್ಲರೂ ನನಗೂ ರೊಟ್ಟಿ ನಮಗೂ 10 ರೊಟ್ಟಿ ಕಳಿಸ್ರಿ, ಕೊರಿಯರ್ ಮಾಡ್ರಿ ಅಂತ ಇಬ್ಬರು ಕಮೆಂಟ್ ಹಾಕ್ಯಾರಿ ನೋಡ್ರಿ. ಬೇಕಾದ್ರೆ ನಮಗೂ ಕಳಿಸ್ರಿ, ನೀವು ಅಷ್ಟ ತಿಂತೀರೇನ್ರಿ ರೊಟ್ಟಿ, ನಮಗೊಂದು 10 ರೊಟ್ಟಿ ಕಳಿಸ್ರಿ ಬ್ರದರ್ ಸಿಸ್ಟರ್ಗಳು ಎಲ್ಲರೂ ಕಮೆಂಟ್ ಮಾಡ್ತಾರೆ. ಖುಷಿ ಆಗ್ತೈತ್ರಿ. ಯಾಕಂದ್ರೆ ನಮ್ಮ ವಿಡಿಯೋನ ಅವ್ರಿಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾವಲ್ಲ ನೋಡಿರಿ. ಇವತ್ತು ನನಗೆ 2000 ಜನ ಸಬ್ಸ್ಕ್ರೈಬರ್ ಇರ್ಬೋದು, ಅದರಲ್ಲಿ ಒಂದು 50-60 ಜನ ಆದರೂ ನೋಡ್ತಾರಲ್ಲ, ಮತ್ತು ಅದರಲ್ಲಿ ಒಂದು 4-5 ಜನ ಆದರೂ ನನಗೆ ಕಮೆಂಟ್ ಹಾಕ್ತಾರಲ್ಲ. ಅದಕ್ಕೋಸ್ಕರ ಡೈಲಿ ವಿಡಿಯೋ ಮಾಡ್ತೀನಿ ರೀ. ನನ್ನ ಮನಸ್ಸಿನ ಭಾವನೆಗಳನ್ನು ಹಂಚ್ಕೋತೀನಿ. ಒಂದು ಸ್ವಲ್ಪ ಹಗುರಾದಂಗೆ ಆಗ್ತೈತಿ ನಿಮ್ಮ ಜೊತೆ ಮಾತಾಡಕತ್ತೀನಿ ಅಂದ್ರೆ. ಅದಕ್ಕೋಸ್ಕರ ನೋಡಿ ಬರೀ ಸ್ನೇಹಿತರೆ, ಅಮ್ಮ ತುಂಬಾ ನನಗೆ ಖುಷಿ ಆದಂಗೆ ಆಯಿತು ಮಾತಾಡಿದ್ಕೆ. ಅಮ್ಮ ಅಂತ ಒಬ್ಬರೇ ಅಂತಲ್ಲ, ಯಾರಾದರೂ ನನ್ನ ಯೂಟ್ಯೂಬ್ ಕಡೆಯಿಂದ ಕಾಲ್ ಮಾಡಿ ನನ್ನ ಹೆಲ್ತ್ ಬಗ್ಗೆ ಕೇಳಕತ್ರ ತುಂಬಾ ಖುಷಿ ಆದಂಗೆ ಆಗ್ತೀನಿ. ಮತ್ತು ಯಾರಾದರೂ ಫ್ರೆಂಡ್ಸ್ಗಳು ಕೂಡ ನನ್ನ ಕಾಲ್ ಮಾಡಿ ಕೇಳಕ್ತಾರೆ, ಅದು ಕೂಡ ಖುಷಿ ಆಗ್ತೈತಿ. ಆದ್ರೆ ಒಬ್ಬೊಬ್ರು ಇರ್ತಾರೆ ನನಗೆ ತೊಂದರೆ ಕೊಡ, ನನ್ನ ಟೆನ್ಷನ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋಕನ ಒಬ್ಬೊಬ್ರು ಕಾಲ್ ಮಾಡಿರ್ತಾರೆ. ಅವು ಎಲ್ಲರೂ ಬೇಕ್ರಿ. ಇವತ್ತು ಖುಷಿ ಕೊಡೋರು ಬೇಕು, ದುಃಖ ಕೊಡೋರು ಬೇಕು, ಎಲ್ಲರೂ ಸಮಾನಾಗಿ ನೋಡ್ಬೇಕಂತ ಅಂದ್ಕೊಂಡೀನಿ. ಇರಲಿ, ಈ ಜೀವನ ಐತ್ರಿ, ಇದರಿಂದ ನಾಳೆ ಹೋಗೋದಿಲ್ಲ. ಅದಕ್ಕೆ ನೋಡ್ರಿ ಬರ್ರಿ ಬಜ್ಜಿ ತೊಗೊಂಬಂದಿನಿ ಸ್ನೇಹಿತರೆ, ಇಲ್ಲೇ ತಿನ್ಬೇಕಂತೇಳಿ. ನೋಡ್ರಿ ಇಲ್ಲಿ ಅಲ್ಲಂತೂ ತಿನ್ನೋಕ್ಕಾಗಲಿಲ್ಲ ರೀ. ಸ್ವಲ್ಪ ಮೆಂತ್ಯ ಪಲ್ಯ ಅದ್ರ ಜೊತೆ ತಿನ್ನಕ್ಕೆ ಸ್ವಲ್ಪ ಮೆಂತ್ಯ ಪಲ್ಯ ತಂದಿದ್ದು. ಇಷ್ಟು ಬಜ್ಜಿ ಅದಾವ್ರಿ ಇವು ಇದ್ರಾಗ. ಮತ್ತು ಒಂದು 4 ಬಾರಿ ಹಣ್ಣು ತೊಗೊಂಬಂದೀನಿ ರೀ. ನೋಡಿರಿ ಬಾರಿ ಹಣ್ಣು ತೊಗೊಂಬಂದಿ ನೋಡಿ. ತಿನ್ಕೋತ ಕುಂಡ್ರುದ್ರಿ ಹೆಂಗಾದ್ರೂ ಮಾಡಿ. ಮತ್ತು ಸಂಜೆ ಬಟ್ಟೆ ಸ್ಟಿಚ್ ಮಾಡ್ಬೇಕ್ರಿ. ಸ್ವಲ್ಪ ಬಿಸಿಲು ಬಂದಂಗೆ ಆಯಿತು ಸ್ನೇಹಿತರೆ. ಬರ್ರಿ ಬಜ್ಜಿ ತಿಂದು ಮತ್ತು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಟೈಮ 4:40 ಆಗೈತ್ರಿ. ಆವಾಗ ಲಾಗ್ನ ನಾನು ಬಟ್ಟೆ ಸ್ಟಿಚ್ ಮಾಡ್ತೀನಿ ರೀ. ಒಂದು ಸ್ವಲ್ಪ ಅಡ್ಡಾಗ್ತೀನಿ ರೀ ಅಂತ ನಾ ಹೇಳಿದ್ದಾರಲ್ಲ, ಆಗಲಿಲ್ಲ ರೀ. ಯಾಕಂದ್ರೆ ಫೋನ್ ಹಚ್ಚಿದ್ರಿ ಒಬ್ಬರು, ಹಿಂಗೆ ನನ್ನ ಬ್ಲೌಸ್ಗಳು ಹೊಲಿದೈತಿ ಅಂತ ಹೇಳಿ. ಅಂದರೆ ಇದು ಕುಬ್ಸದ ಬ್ಲೌಸ್ ಹೊಲಿಬೇಕತ್ರಿ ಅವ್ರಿಗೆ. ಈ ಕುಬ್ಸದು ಕಣ ಅದಾವ್ರೆ ಎರಡು ಕುಡಿಸಿ ಒಂದು ಬ್ಲೌಸ್ನ ರೆಡಿ ಮಾಡ್ಬೇಕಂತ ಹೇಳಿ ಹೋದ್ರಿ. ಏನವ ಆರಾಮದಿಲ್ಲ ತನ್ನತ್ರ, ಇಲ್ರಿ ಈಗ ದವಾಖಾನೆಗೆ ಹೋಗಿ ಬಂದಿನ್ರಿ ಅಂದೆ. ಮತ್ತು ಅವ್ರು ಹೊಲ್ದಾನು ಬಾಳೆಹಣ್ಣು ತೊಗೊಂಬಂದಾರ ನೋಡಿ ಸ್ನೇಹಿತರೆ. ಜವಾರಿ ಅದಾವ್ರಿ, ಹಣ್ಣಾಗ್ಯಾವ್ರಿ ಭಾಳ. ಜವಾರಿ ಬಾಳೆಹಣ್ಣು ಇವಿಷ್ಟು ಮಜ್ಜಿಗೆ ಕೊಟ್ಟು ಹೋಗ್ಯಾರಿ. ಮತ್ತು ಹೊಳ್ರಿ ಹಿಂಗಿರ್ತಾರೆ ಜನ. ಎಲ್ಲರೂ ನನ್ನ ಗುಣ ನೋಡೇ ಮಾಡ್ಕೊಂಡಂತದ ಎಲ್ಲ ಗೆಳತನ್ರಿ. ನಾನೇನು ಯಾರಿಗೆ ಏನು ದುಡ್ಡು ಕೊಟ್ಟಿಲ್ಲ, ಅವರಿಂದ ಏನು ನಾನು ದುಡ್ಡು ತೊಗೊಂಡಿಲ್ಲ, ನನ್ನಿಂದ ಏನು ಅವ್ರಿಗೇನು ದುಡ್ಡು ಕೊಟ್ಟಿಲ್ಲ. ಒಂದು ಫ್ರೆಂಡ್ಶಿಪ್ ಆಯಿತು, ಒಂದೇನೋ ಬಾಂಡಿಂಗ್ ಬೆಳಿಬೇಕಾದ್ರೆ ನಾನು ಮಾತಾಡುವಂಥ ಮಾತುಗಳು ನಮ್ಮ ಮೇಲಿಟ್ಟಂಥ ನಂಬಿಕೆ, ನಾವು ಅವ್ರ ಮೇಲಿಟ್ಟಂಥ ನಂಬಿಕೆಯಿಂದನ ನಮ್ಮ ಜೊತೆ ಒಂದು ಬಾಂಡಿಂಗ್ನಾಗ ಇರ್ತಾರೆ ಎಲ್ಲರೂ. ಇಷ್ಟು ಬಾಳೆಹಣ್ಣು 1 ಡಜನ್ ಅದಾವ್ರಿ. ಅವು ಕೈಚಲ್ದಾಗ ಹಾಕೊಂಡು ಬಂದಿದ್ರಿ, ಎಲ್ಲ ಉದ್ರ್ಯಾವ್ರಿ. ಒಂದು ಹಣ್ಣು ತಿಂದು ನೋಡಿನ್ರಿ. ಈಗ ತಿಂದು ನೋಡಿದೆ ನೋಡಿ ಸ್ನೇಹಿತರೆ, ಈ ಥರ ಇರ್ತೈತ್ರಿ ಜೀವನ. ಎಲ್ಲರೂ ಕೆಟ್ಟವ್ರಂತ ಅನ್ನಕ್ಕೆ ಬರಂಗಿಲ್ಲ ರೀ. ಎಲ್ಲರೂ ಕೆಟ್ಟವ್ರು ಇರೋಂಗಿಲ್ಲ, ಎಲ್ಲರೂ ಒಳ್ಳೆಯವ್ರು ಇರೋಂಗಿಲ್ಲ. ಅವ್ರವ್ರ ಗುಣದ ತಕ್ಕಂಗೆ ಹಂಗಿರ್ತಾರೆ. ಏನೋ ರೀ ನನ್ನ ಮ್ಯಾಗ ಒಂಥರ ನಂಬಿಕೆ ರೀ ಎಲ್ರಿಗೂ. ನನ್ನ ನನ್ನ ಏನೋ ಅಂತಾರಲ್ಲ
ಸಂಬಂಧಿಕರಂತರೂ ನಮ್ಮ ಮೇಲ್ಗಡೆ ವಿಶ್ವಾಸ ಇಡಂಗಿಲ್ಲ. ಅವ್ರ ವಿಶ್ವಾಸ ನಾನು ಜಾಸ್ತಿ ಗಳಿಸಿಲ್ಲ ಅನ್ಬೋದು. ಆದರೆ ಈ ಕಡೆ ಸಂಬಂಧಿಕರನ್ನ ಅಲ್ಲ, ಈ ಕಡೆ ನನ್ನ ಸಂಬಂಧಿಕರನ್ನ ಅಲ್ಲ, ನನ್ನ ಸ್ವತಃ ಫ್ರೆಂಡ್ಸು ಅಲ್ಲ. ಯಾಕಂದ್ರೆ ಇವ್ರಿಗೆ ಇಷ್ಟು ಏಜ್ ಆಗೈತ್ರಿ. ಅಂದರೆ ನಮ್ಮದು ಅವ್ರದ್ದು ಬಾಂಡಿಂಗ್ ಹಂಗೆ ನೋಡ್ರಿ. ಆಲ್ಮೋಸ್ಟ್ ನಮ್ಮ ಅಮ್ಮನ ಏಜೇ ಇರ್ಬೋದ್ರಿ. ಅವರು ಅದಾರೆ. ಹೆಂಗಂದ್ರೆ ಅವ್ರದ್ದು ಅಂಗಡಿ ಐತ್ರಿ, ಹೊಲ್ದಾಗ ಅಂಗಡಿ ಐತಿ. ಒಂದ್ಸಲ ವಿಡಿಯೋ ಮಾಡಿ ತೋರಿಸಿದೆ ನೋಡಿ ಸ್ನೇಹಿತರೆ. ಅಂಗಡಿ ಐತ್ರಿ ಅವ್ರದ್ದು. ಅಂಗಡಿಗೆ ನಾನು ಅವ್ರದ್ದು ಅಷ್ಟು ಕ್ಲೋಸ್ ಆಗ್ಲಕ್ಕ ಮತ್ತು ನಮ್ಮ ಮ್ಯಾಗ ಅಷ್ಟು ವಿಶ್ವಾಸ ಇಡಕ್ಕ ನಾನು ಸ್ಟಿಂಗ, ನೀರಿನ ಬಾಟ್ಲಿ ಮತ್ತು ಕುರ್ಕುರಿ, ಕಿರಾಣಿ ಐಟಮ ಅಲ್ಲಿ ಹೊಲದಾಗ ಗಾಡಿ ಹೋಗಂಗಿಲ್ಲ ಸ್ನೇಹಿತರೆ. ನಾನಿಲ್ಲಿ ಇಳಿಸಿಟ್ಕೊಂಡು ಅವರಿಗೆ ಕೊಡ್ತಾಯಿದ್ದೆ. ಅದೇ ಒಂದು ವಿಶ್ವಾಸ ನೋಡ್ರಿ ಅವ್ರಿಗೆ. ನಮಗಿಷ್ಟು ಹೆಲ್ಪ್ ಮಾಡ್ತಾರಲ್ಲ, ನಮ್ಮಲ್ಲಿ ಬೆಳೆದಂಥ ಹಣ್ಣುಗಳನ್ನ ಏನಾದರೂ ನಾವು ಕೊಟ್ಟರೆ ನಮಗೇನು ಕಡಿಮೆ ಆಗಂಗಿಲ್ಲ, ತಂದು ಕೊಟ್ಟು ಹೋಗ್ತಾರೆ. ಮತ್ತೊಂದು ಏನಿಲ್ಲ ನೋಡಿ ಸ್ನೇಹಿತರೆ. 5 ಆಗಕ್ಕೆ ಬತ್ರಿ, ಸ್ವಲ್ಪ ಆಡೋನಾದರೂ ಬಿಡ್ಬೇಕತ್ತೀನಿ. ಏನಾಗ್ತೈತೆ ನೋಡೋಣ್ರಿ. ಬರ್ರಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಮನೆಗೆ ಬಂದು ಊಟ ಮಾಡಿ ಇದು ಸೊಪ್ಪೆಲ್ಲ ಬಿಡಿಸ್ತಾ ಇದ್ದೀನಿ ರೀ, ಕಟ್ ಮಾಡಿ ಮಾಡಾಕ್ರಿ. ಇಷ್ಟೆಲ್ಲ ಗಲೀಜ್ ಐತ್ರಿ. ಇದು ಮಣ್ಣು ಇರ್ತೈತ್ರಿ ಇದು ಪಲ್ಯದಾಗ. ಕ್ಲೀನಾಗಿ ತೊಳ್ಕೊಬೇಕು ನೋಡ್ರಿ. ಸಣ್ಣ ಸಣ್ಣ ಕಡ್ಡಿ ಇರ್ತೈತಿಲ್ಲ, ಮಣ್ಣು ಹತ್ತಿದ್ದು ಗೊತ್ತಾಗಂಗಿಲ್ಲ ಸ್ನೇಹಿತರೆ. ನೋಡ್ರಿ ಎಷ್ಟು ಸ್ಟೈಲ್ಸ್ ಮ್ಯಾಗ ಎಷ್ಟು ಉದ್ರೈತಿ ಮಣ್ಣ. ಇದರಲ್ಲಿ ಐತ್ರಿ. ಇನ್ನ ಈ ಥರ ಎಲ್ಲ ಕಸ ಕಡ್ಡಿ ಅವರೇ ಹಾಗೆ ಹೊಲ್ದಾನವ್ರು ಏನು ಮಾಡಿರ್ತಾರೆ, ಕಿತ್ತಿರ್ತಾರೆ ಚೆನ್ನಾಗಿ. ಪಲ್ಲಿ ಒಂದ್ಸಲ ಹಿಂಗೆ ಗುಂಪೆ ಗುಂಪೆ ಥರ ಇರ್ತೈತ್ರಿ. ಆ ಗುಂಪಿನ ಹಂಗೆ ಎತ್ಕೊಂಡು ಬಿಟ್ಟಿರ್ತಾರೆ. ಅದ್ರೊಳಗಡೆ ಕಸ ಕಡ್ಡಿ ಹುಳ ಎಲ್ಲ ಬಂದಿರ್ತಾರೆ. ಅದಕ್ಕೆ ನೀಟಾಗಿ ಸ್ವಚ್ಛ ಮಾಡ್ಕೋಬೇಕು ನೋಡ್ರಿ ಈ ಥರ ಪಲ್ಯನ. ಬಿಗ್ ಬಾಸ್ ನೋಡ್ತಾ ನೋಡ್ತಾ ಇದನ್ನೆಲ್ಲ ನೀಟ್ ಮಾಡ್ಕೊಳತ್ತೀನಿ ರೀ. ನೋಡಿ ನಮ್ಮ ಟಿವಿದು ಆಕಾರ ಏನಾಗಿದೆ ಸ್ನೇಹಿತರೆ. ಡಿಸ್ಪ್ಲೇ ಹೋಗೈತ್ರಿ ಅಲ್ಲಿ. ಮೊನ್ನೆ ಅದ್ರದ್ದು ಸೌಂಡ್ ಹೋಗಿತ್ರಿ, ಅವಾಗ ರಿಪೇರಿ ಮಾಡಕ್ಕೆ ಕೊಡೋಣ ರೀ. ಡಿಸ್ಪ್ಲೇ ಹೋಗಿಸ್ಕೊಟ್ಟಾರೆ. ರೌಂಡಾಗಿ ಒಂದು ಬಿಗ್ ಬಾಸ್ ಕಣ್ಣು ಥರ ಆಗಿಬಿಟ್ಟೈತ್ರಿ ಅಲ್ಲಿ. ಆ ಥರ ಆಗೈತ್ರಿ. ನಮ್ಮ ಯಜಮಾನ್ರಿಗೆ ಹಬ್ಬಕ್ಕೆ ದೀಪಾವಳಿಗೆ ಬ್ಯಾರೆದು ತೊಗೊಂಡು ಬರೋನು ಅಂತಂದರೆ ನಾನಂದೆ ಇರೋ ಟಿ ವಿನೇ ನೋಡೋಕ್ಕಾಗಂಗಿಲ್ಲ, ಎಲ್ಲರೂ ಮತ್ತೊಂದು ಯಾಕೆ ತೊಗೊಂಡು ಬರೋದ್ರಿ ಅಂದೆ. ನೋಡಿ ಮಾಳುವಣ್ಣ ಗೆದ್ದು ಬರಲಿ ಅಂತ. ನಮ್ಮ ಉತ್ತರ ಕರ್ನಾಟಕದ ಹುಲಿ ರೀ ಮಾಳುವಣ್ಣ. ನೋಡ್ರಿ ಗಿಲ್ಲಿ ಮಾಳುವಣ್ಣಂದ ಸೂಪರ್ ಐತ್ರಿ ಅಲ್ಲಿ ನಮ್ಮ ಉತ್ತರ ಕರ್ನಾಟಕದವರು. ಇಬ್ಬರಲ್ಲಿ ಯಾರಾದರೂ ಗೆದ್ದರೂ ಕೂಡ ನಮ್ಗೆ ಖುಷಿನ ಒಂಥರ ರೀ. ಸೂಪರ್ ಬಿಗ್ ಬಾಸ್ ಸೂಪರ್ ಐತ್ರಿ. ಇವತ್ತು ಚಂದ ಅನ್ಸಾತೈತ್ರಿ. ನಿನ್ನಿದಂತೂ ನೋಡಲಿಲ್ಲ ರೀ. ನಿನ್ನೆ ಕಾಲು ಇಂಜುರಿ ಮಾಡ್ಕೊಂಡವ್ರಕ್ಕೆ ಏನೈತ್ರಿ ಹೆಸರು ಅವ್ರದ್ದು ಬರ್ತಾ ಇಲ್ಲ ನೋಡ್ರಿ. ಕಾಲು ಇಂಜುರಿ ಮಾಡ್ಕೊಂಡು ಒಂಥರ ಬೇಜಾರದಂಗಾಗಿ ಅಳುವುದು ಮಾಡಕತ್ತಾನ ರೀ. ನಾನು ಮನ್ಕೊಂಡು ಬಿಟ್ಟರೆ ಅವಾಗ. ಬರೀ ಸ್ನೇಹಿತರೆ ಇದಷ್ಟು ಎಲ್ಲನೂ ಕಟ್ ಮಾಡಿಟ್ಟು ಇವತ್ತಿನ ಡೇ ಅಂತೂ ಸಿಕ್ಕಾಪಟ್ಟೆ ನೋನಲ್ಲೇ ಹೋಯ್ತು. ಯಾಕಂದ್ರೆ ಮನ್ಸಿಗೆ ಖುಷಿನೇ ಇಲ್ಲ ರೀ. ಹಾಸ್ಪಿಟಲ್ಗೆ ಹೋಗಿ ಬಂದು ಸಿಕ್ಕಾಪಟ್ಟೆ ಕಾಲು ಹರಿತಾವು. ಇಂಜೆಕ್ಷನ್ ಅಂದ್ರೆ ನನಗೆ ಒಂಥರ ರೀ. ಇಂಜೆಕ್ಷನ್ ಮೆಡಿಷನ್ ಯಾವಾಗ ಬಿಡ್ತೈತಪ್ಪ ನನ್ನ ಸಹವಾಸ ಅನ್ನಂಗೆ ಆಗ್ಬಿಟ್ಟೈತೆ ನೋಡ್ರಿ. ಇಂಜೆಕ್ಷನ್ ತೊಗೊಳೋದ್ರಿಂದ ಇನ್ನಿನ್ನ ಗುಳಿಗೆ ತೊಗೋಬೇಕ್ರಿ. ನಾನು ಊಟ ಮಾಡೀನಿ, ಮೆಡಿಷನ್ ತೊಗೊಂಡಿಲ್ಲ. ಇದನ್ನು ಕಟ್ ಮಾಡಿಟ್ಟು ಮುನ್ಕೊಂಡು ಮುಂದೆ ತೊಗೋತೀನಿ. ಮತ್ತು ಸ್ಮೆಲ್ ಮಾತಾಡ್ತಾ ಸ್ಮೆಲ್ ಬಾಯಾಗ ಬಂದಂಗೆ ಆಗ್ಬಿಡ್ತೈತೆ ರೀ. ಗುಳಿಗೆ ತೊಗೊಂಡು ಆರಾಮ ಮುನ್ಕೊಂಡು ಬಿಡ್ತೀನಿ ನೋಡಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ. ಇಷ್ಟೊತ್ತನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ನೋಡ್ರಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಗುಡ್ ನೈಟ್. ನಾಳೆ ಸಬ್ಬಸ್ಗಿ ಪಲ್ಯ ರೀ ನಮ್ಮ ಮನೆಯಲ್ಲಿ. ಜೋಳದ ರೊಟ್ಟಿ ಸಬ್ಬಸ್ಗಿ ಪಲ್ಯ.